ಮಳೆರಾಯನ ಮುನಿಸು ಮಲೆನಾಡಿಗರಿಗಂತೂ ನಿಲ್ಲಲ್ಲ ಅನ್ಸುತ್ತೆ. ಅದರಲ್ಲೂ ಕಾಫಿ ಬೆಳೆಗಾರರು ಕಳೆದ 5-6 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ. ಈಗ ವರ್ಷದ ಮೊದಲ ಮಳೆ ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದಿದೆ. ವರ್ಷದ ಮೊದಲ ಮಳೆ ಮಲೆನಾಡಿನಲ್ಲಿ ಅವಾಂತರ. ಕಾಫಿ ಬೆಳೆ ಉಳಿಸಿಕೊಳ್ಳಲು ಬೆಳೆಗಾರರು ಹೈರಾಣ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಗಿರಿ ಶ್ರೇಣಿಗಳು, ಅದರ ಜೊತೆ ಕಾಫಿ ತೋಟ. ಆದರೆ ಈ ಬೆಳೆಗಾರರು ಕಳೆದ 2019ರ ನಂತರ ವರ್ಷಕ್ಕೊಂದು ಸಮಸ್ಯೆ ಸಂಕಷ್ಟವನ್ನು ಎದುರಿಸುತ್ತಲೇ ಇದ್ದಾರೆ. ಗುಡ್ಡ ಕುಸಿತ, ಪ್ರವಾಹದಂತಹ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಇದರಿಂದ ಕಂಗೆಟ್ಟಿರೋರಿಗೆ ಈ ವರ್ಷದ ಮೊದಲ ಮಳೆಯೇ ನಿದ್ದೆಗೆಡಿಸಿದೆ. ಮೊದಲ ಮಳೆಯಲ್ಲಿ ಒಣಗಿದ ಕಾಫಿಗಳನ್ನು ಉಳಿಸಿಕೊಳ್ಳಲು ಬೆಳೆಗಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ರೊಬಸ್ಟಾದಲ್ಲಿರುವಂತಹ ಕಾಫಿ ಹಣ್ಣು ವರ್ಷದ ಮೊದಲ ಮಳೆಯಿಂದ ಉದುರುವಂತ ಆತಂಕ ಎದುರಾಗಿದೆ. ಇದಲ್ಲದೆ ಕಾಫಿ ಹೂವು ಬಿಡೋದ್ರಿಂದ ಕಾಫಿ ಕಟಾವು ಮಾಡೋಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಾಫಿ ಕುಯ್ಯಲು ಮುಂದಾದ್ರೆ ಬಿಟ್ಟಿರೋ ಹೂವು ಉದುರಿದ್ರೆ ಮುಂದಿನ ಬಾರಿ ಫಸಲು ಕೈ ಕೊಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನವರಿ ತಿಂಗಳಲ್ಲಿ ಬೀಳುವ ಮಳೆ ಕಾಫಿಗೆ ಮಾರಕ. ಅದರಿಂದ ಅಕಾಲಿಕ ಮಳೆ ಎಂದು ಕರೀಬಹುದು. ಯಾಕೆಂದ್ರೆ ಕಾಫಿ ರೋಬಸ್ಟ ಜನವರಿಯಲ್ಲಿ ಹಣ್ಣಾಗಿ ನಿಂತಿರುತ್ತದೆ. ಈ ಮಳೆ ಬಿದ್ದಾಗ ಹಣ್ಣೆಲ್ಲ ಉದುರಿ ನೆಲ ಸೇರುತ್ತದೆ. ಹಾಗೆ ಕಣದಲ್ಲೂ ಸಹ ಕಾಫಿಯನ್ನು ಒಣಗಲು ಹಾಕಿರ್ತೀವಿ. ಅದರಲ್ಲೂ ಸಹ ಕಾಫಿ ಕೊಚ್ಚಿ ಹೋಗುವುದುಂಟು, ಒದ್ದೆ ಆಗೋದುಂಟು. ವರ್ಣಾಘಾತಕ್ಕೆ ವರ್ಷವೂ ಕಾಫಿ ಬೆಳೆಗಾರರು ನಲುಗ್ತಾ ಇದ್ದಾರೆ. ಈ ವರ್ಷವೂ ಕೂಡ ಆರಂಭದಲ್ಲೇ ಸುರಿದಂತಹ ಅಕಾಲಿಕ ಮಳೆಗೆ ಸಂಪೂರ್ಣ ತತ್ತರಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಮಳೆರಾಯನ ಮುನಿಸು ಮಲೆನಾಡಿಗರಿಗಂತೂ ನಿಲ್ಲಲ್ಲ ಅನ್ಸುತ್ತೆ. ಅದರಲ್ಲೂ ಕಾಫಿ ಬೆಳೆಗಾರರು ಕಳೆದ 5-6 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ. ಈಗ ವರ್ಷದ ಮೊದಲ ಮಳೆ ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದಿದೆ. ವರ್ಷದ ಮೊದಲ ಮಳೆ ಮಲೆನಾಡಿನಲ್ಲಿ ಅವಾಂತರ. ಕಾಫಿ ಬೆಳೆ ಉಳಿಸಿಕೊಳ್ಳಲು ಬೆಳೆಗಾರರು ಹೈರಾಣ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಗಿರಿ ಶ್ರೇಣಿಗಳು, ಅದರ ಜೊತೆ ಕಾಫಿ ತೋಟ. ಆದರೆ ಈ ಬೆಳೆಗಾರರು ಕಳೆದ 2019ರ ನಂತರ ವರ್ಷಕ್ಕೊಂದು ಸಮಸ್ಯೆ ಸಂಕಷ್ಟವನ್ನು ಎದುರಿಸುತ್ತಲೇ ಇದ್ದಾರೆ. ಗುಡ್ಡ ಕುಸಿತ, ಪ್ರವಾಹದಂತಹ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಇದರಿಂದ ಕಂಗೆಟ್ಟಿರೋರಿಗೆ ಈ ವರ್ಷದ ಮೊದಲ ಮಳೆಯೇ ನಿದ್ದೆಗೆಡಿಸಿದೆ. ಮೊದಲ ಮಳೆಯಲ್ಲಿ ಒಣಗಿದ ಕಾಫಿಗಳನ್ನು ಉಳಿಸಿಕೊಳ್ಳಲು ಬೆಳೆಗಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ರೊಬಸ್ಟಾದಲ್ಲಿರುವಂತಹ ಕಾಫಿ ಹಣ್ಣು ವರ್ಷದ ಮೊದಲ ಮಳೆಯಿಂದ ಉದುರುವಂತ ಆತಂಕ ಎದುರಾಗಿದೆ. ಇದಲ್ಲದೆ ಕಾಫಿ ಹೂವು ಬಿಡೋದ್ರಿಂದ ಕಾಫಿ ಕಟಾವು ಮಾಡೋಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಾಫಿ ಕುಯ್ಯಲು ಮುಂದಾದ್ರೆ ಬಿಟ್ಟಿರೋ ಹೂವು ಉದುರಿದ್ರೆ ಮುಂದಿನ ಬಾರಿ ಫಸಲು ಕೈ ಕೊಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನವರಿ ತಿಂಗಳಲ್ಲಿ ಬೀಳುವ ಮಳೆ ಕಾಫಿಗೆ ಮಾರಕ. ಅದರಿಂದ ಅಕಾಲಿಕ ಮಳೆ ಎಂದು ಕರೀಬಹುದು. ಯಾಕೆಂದ್ರೆ ಕಾಫಿ ರೋಬಸ್ಟ ಜನವರಿಯಲ್ಲಿ ಹಣ್ಣಾಗಿ ನಿಂತಿರುತ್ತದೆ. ಈ ಮಳೆ ಬಿದ್ದಾಗ ಹಣ್ಣೆಲ್ಲ ಉದುರಿ ನೆಲ ಸೇರುತ್ತದೆ. ಹಾಗೆ ಕಣದಲ್ಲೂ ಸಹ ಕಾಫಿಯನ್ನು ಒಣಗಲು ಹಾಕಿರ್ತೀವಿ. ಅದರಲ್ಲೂ ಸಹ ಕಾಫಿ ಕೊಚ್ಚಿ ಹೋಗುವುದುಂಟು, ಒದ್ದೆ ಆಗೋದುಂಟು. ವರ್ಣಾಘಾತಕ್ಕೆ ವರ್ಷವೂ ಕಾಫಿ ಬೆಳೆಗಾರರು ನಲುಗ್ತಾ ಇದ್ದಾರೆ. ಈ ವರ್ಷವೂ ಕೂಡ ಆರಂಭದಲ್ಲೇ ಸುರಿದಂತಹ ಅಕಾಲಿಕ ಮಳೆಗೆ ಸಂಪೂರ್ಣ ತತ್ತರಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಮಳೆರಾಯನ ಮುನಿಸು ಮಲೆನಾಡಿಗರಿಗಂತೂ ನಿಲ್ಲಲ್ಲ ಅನ್ಸುತ್ತೆ. ಅದರಲ್ಲೂ ಕಾಫಿ ಬೆಳೆಗಾರರು ಕಳೆದ 5-6 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ. ಈಗ ವರ್ಷದ ಮೊದಲ ಮಳೆ ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದಿದೆ. ವರ್ಷದ ಮೊದಲ ಮಳೆ ಮಲೆನಾಡಿನಲ್ಲಿ ಅವಾಂತರ. ಕಾಫಿ ಬೆಳೆ ಉಳಿಸಿಕೊಳ್ಳಲು ಬೆಳೆಗಾರರು ಹೈರಾಣ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಗಿರಿ ಶ್ರೇಣಿಗಳು, ಅದರ ಜೊತೆ ಕಾಫಿ ತೋಟ. ಆದರೆ ಈ ಬೆಳೆಗಾರರು ಕಳೆದ 2019ರ ನಂತರ ವರ್ಷಕ್ಕೊಂದು ಸಮಸ್ಯೆ ಸಂಕಷ್ಟವನ್ನು ಎದುರಿಸುತ್ತಲೇ ಇದ್ದಾರೆ. ಗುಡ್ಡ ಕುಸಿತ, ಪ್ರವಾಹದಂತಹ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಇದರಿಂದ ಕಂಗೆಟ್ಟಿರೋರಿಗೆ ಈ ವರ್ಷದ ಮೊದಲ ಮಳೆಯೇ ನಿದ್ದೆಗೆಡಿಸಿದೆ.
ಮೊದಲ ಮಳೆಯಲ್ಲಿ ಒಣಗಿದ ಕಾಫಿಗಳನ್ನು ಉಳಿಸಿಕೊಳ್ಳಲು ಬೆಳೆಗಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ರೊಬಸ್ಟಾದಲ್ಲಿರುವಂತಹ ಕಾಫಿ ಹಣ್ಣು ವರ್ಷದ ಮೊದಲ ಮಳೆಯಿಂದ ಉದುರುವಂತ ಆತಂಕ ಎದುರಾಗಿದೆ. ಇದಲ್ಲದೆ ಕಾಫಿ ಹೂವು ಬಿಡೋದ್ರಿಂದ ಕಾಫಿ ಕಟಾವು ಮಾಡೋಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಾಫಿ ಕುಯ್ಯಲು ಮುಂದಾದ್ರೆ ಬಿಟ್ಟಿರೋ ಹೂವು ಉದುರಿದ್ರೆ ಮುಂದಿನ ಬಾರಿ ಫಸಲು ಕೈ ಕೊಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನವರಿ ತಿಂಗಳಲ್ಲಿ ಬೀಳುವ ಮಳೆ ಕಾಫಿಗೆ ಮಾರಕ. ಅದರಿಂದ ಅಕಾಲಿಕ ಮಳೆ ಎಂದು ಕರೀಬಹುದು. ಯಾಕೆಂದ್ರೆ ಕಾಫಿ ರೋಬಸ್ಟಾ ಜನವರಿಯಲ್ಲಿ ಹಣ್ಣಾಗಿ ನಿಂತಿರುತ್ತದೆ. ಈ ಮಳೆ ಬಿದ್ದಾಗ ಹಣ್ಣೆಲ್ಲ ಉದುರಿ ನೆಲ ಸೇರುತ್ತದೆ. ಹಾಗೆ ಕಣದಲ್ಲೂ ಸಹ ಕಾಫಿಯನ್ನು ಒಣಗಲು ಹಾಕಿರ್ತೀವಿ. ಅದರಲ್ಲೂ ಸಹ ಕಾಫಿ ಕೊಚ್ಚಿ ಹೋಗುವುದುಂಟು, ಒದ್ದೆ ಆಗೋದುಂಟು. ವರ್ಣಾಘಾತಕ್ಕೆ ವರ್ಷವೂ ಕಾಫಿ ಬೆಳೆಗಾರರು ನಲುಗ್ತಾ ಇದ್ದಾರೆ. ಈ ವರ್ಷವೂ ಕೂಡ ಆರಂಭದಲ್ಲೇ ಸುರಿದಂತ ಅಕಾಲಿಕ ಮಳೆಗೆ ಸಂಪೂರ್ಣ ತತ್ತರಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ. ಮಳೆರಾಯನ ಮುನಿಸು ಮಲೆನಾಡಿಗರಿಗಂತೂ ನಿಲ್ಲಲ್ಲ ಅನ್ಸುತ್ತೆ. ಅದರಲ್ಲೂ ಕಾಫಿ ಬೆಳೆಗಾರರು ಕಳೆದ 5-6 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ಈಗ ವರ್ಷದ ಮೊದಲ ಮಳೆ ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದಿದೆ. ವರ್ಷದ ಮೊದಲ ಮಳೆ ಮಲೆನಾಡಿನಲ್ಲಿ ಅವಾಂತರ. ಕಾಫಿ ಬೆಳೆ ಉಳಿಸಿಕೊಳ್ಳಲು ಬೆಳೆಗಾರರು ಹೈರಾಣ. ಕಾಫಿ ನಾಡು ಚಿಕ್ಕಮಗಳೂರು ಅಂದ್ರೆ ಗಿರಿ ಶ್ರೇಣಿಗಳು, ಅದರ ಜೊತೆ ಕಾಫಿ ತೋಟ. ಆದರೆ ಈ ಬೆಳೆಗಾರರು ಕಳೆದ 2019 ನಂತರ ವರ್ಷಕ್ಕೊಂದು ಸಮಸ್ಯೆ ಸಂಕಷ್ಟವನ್ನು ಎದುರಿಸುತ್ತಲೇ ಇದ್ದಾರೆ. ಗುಡ್ಡ ಕುಸಿತ, ಪ್ರವಾಹದಂತಹ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಇದರಿಂದ ಕಂಗೆಟ್ಟಿರೋರಿಗೆ ಈ ವರ್ಷದ ಮೊದಲ ಮಳೆಯೇ ನಿದ್ದೆಗೆಡಿಸಿದೆ. ಮೊದಲ ಮಳೆಯಲ್ಲಿ ಒಣಗಿದ ಕಾಫಿಗಳನ್ನು ಉಳಿಸಿಕೊಳ್ಳಲು ಬೆಳೆಗಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ರೊಬಸ್ಟಾದಲ್ಲಿರುವಂತಹ ಕಾಫಿ ಹಣ್ಣು ವರ್ಷದ ಮೊದಲ ಮಳೆಯಿಂದ ಉದುರುವಂತ ಆತಂಕ ಎದುರಾಗಿದೆ. ಇದಲ್ಲದೆ ಕಾಫಿ ಹೂವು ಬಿಡೋದ್ರಿಂದ ಕಾಫಿ ಕಟಾವು ಮಾಡೋಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಾಫಿ ಕುಯ್ಯಲು ಮುಂದಾದ್ರೆ ಬಿಟ್ಟಿರೋ ಹೂವು ಉದುರಿದ್ರೆ ಮುಂದಿನ ಬಾರಿ ಫಸಲು ಕೈ ಕೊಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನವರಿ ತಿಂಗಳಲ್ಲಿ ಬೀಳುವ ಮಳೆ ಕಾಫಿಗೆ ಮಾರಕ. ಅದರಿಂದ ಅಕಾಲಿಕ ಮಳೆ ಎಂದು ಕರೀಬಹುದು. ಯಾಕೆಂದ್ರೆ ಕಾಫಿ ರೋಬಸ್ಟಾ ಜನವರಿಯಲ್ಲಿ ಹಣ್ಣಾಗಿ ನಿಂತಿರುತ್ತದೆ. ಈ ಮಳೆ ಬಿದ್ದಾಗ ಹಣ್ಣೆಲ್ಲ ಉದುರಿ ನೆಲ ಸೇರುತ್ತದೆ. ಹಾಗೆ ಕಣದಲ್ಲೂ ಸಹ ಕಾಫಿಯನ್ನು ಒಣಗಲು ಹಾಕಿರ್ತೀವಿ. ಅದರಲ್ಲೂ ಸಹ ಕಾಫಿ ಕೊಚ್ಚಿ ಹೋಗುವುದುಂಟು, ಒದ್ದೆ ಆಗೋದುಂಟು. ವರ್ಣಾಘಾತಕ್ಕೆ ವರ್ಷವೂ ಕಾಫಿ ಬೆಳೆಗಾರರು ನಲುಗ್ತಾ ಇದ್ದಾರೆ. ಈ ವರ್ಷವೂ ಕೂಡ ಆರಂಭದಲ್ಲೇ ಸುರಿದಂತ ಅಕಾಲಿಕ ಮಳೆಗೆ ಸಂಪೂರ್ಣ ತತ್ತರಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ.